ಮಾತಾಡ್ಬೇಕಾದ್ರೆ ಎಲ್ಲ ಹ್ಮ್ ಗೊತ್ತಿರುತ್ತೆ, ಏನ್ ಮಾತಾಡ್ಬೇಕಂತ ಎಲ್ಲ ಗೊತ್ತಿರುತ್ತೆ. ಬಟ್ ತಲೆಯಲ್ಲೆಲ್ಲ ಇರುತ್ತೆ, ಬಟ್ ಬಾಯಿಂದ ಹೊರಗಡೆ ಬರಲ್ಲ. ಹ್ಮ್ ಅದಕ್ಕೆ ಫಿಯರ್ ಇರ್ಬೋದು ಅಥವಾ ಶೈ ಇರ್ಬೋದು, ಏನೇ ಇರ್ಬೋದು. ಬಟ್ ಏನಂದ್ರೆ ಈ ಪ್ಲಾಟ್ಫಾರ್ಮ್ ಬಂದಿದೀವಿ ಅಂತಂದ್ರೆ ನಿಮ್ದು ಗೈಡೆನ್ಸ್ ಅಲ್ಲಿ ಫಸ್ಟ್ ಡೇಗೆ ನಮ್ಗೆ ಇವಾಗ ಇದು ಪ್ಲಾಟ್ಫಾರ್ಮೇ, ಇಲ್ಲಿ ನಮ್ಮನ್ನ ಯಾರೋ 10 ಜನ ಆದ್ರೂ ನೋಡ್ತಾ ಇದ್ದಾರೆ. ಅವಾಗ್ಲೂ ನಮ್ಗೆ ಅದೇ ಫೀಲಿಂಗ್ ಇರುತ್ತೆ, ಅಯ್ಯೋ ನಮ್ಮ ಮಾತು ಯಾರೋ ಕೇಳ್ತಾ ಇದಾರೆ ಅಂತ ಒಳಗಡೆ ಭಯ ಇರುತ್ತೆ. 1-2 ಸೆಷನ್ ಅಲ್ಲೇನೆ 50% ಜಾಸ್ತಿ ಅದು ಆ ಭಯ ಹೊರಟೋಗಿದೆ ಸರ್. ಇವಾಗ ವೆರಿ ಗುಡ್. ಧೈರ್ಯವಾಗಿ ನಾವು ಯಾರಿದ್ರು ಮಾತಾಡ್ಬೋದು. ನನಗೆ ಖುಷಿ ಆಗ್ತಾ ಇದೆ, ನೀವು 2 ಕ್ಲಾಸ್ಗೆನೆ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಅನ್ನೋದು. ಈಗ ನಾವು ಗುರುವಾರ ಏನ್ ಮಾಡ್ತೇವೆ, 3 ವಿಷಯವನ್ನ ಕೊಟ್ಟು 1-1 ನಿಮಿಷ ಮಾತಾಡಿ ಅಂತ ಹೇಳ್ತೇನೆ. ಆಮೇಲೆ ಲೈವ್ ಅಲ್ಲಿ ಮತ್ತೆ ಮಾತಾಡಿಸ್ತೇನೆ. ಈ ಅನುಭವ ಹೇಗಿತ್ತು? ಎಕ್ಸೈಟಿಂಗ್ ಆಗಿದೆ. ಅದು ಡೈರೆಕ್ಟ್ ಯೂಟ್ಯೂಬ್ ಹೋಗೋದ್ರಿಂದ ನಮ್ಗೆ ಏನೋ ಆಗ್ತಾ ಇದೆ ಏನೋ, ಯಾಕಂದ್ರೆ ನೀವು ಡೈರೆಕ್ಟ್ ಆಗಿ ನಮ್ ಯೂಟ್ಯೂಬ್ಗೆ ಕರ್ಕೊಂಡು ಹೋಗ್ಬಿಡ್ತೀರಾ. ನಾವಲ್ಲಿ ಏನ್ ಗೊತ್ತಾ, ಒಂದ್ ಪ್ಲಾಟ್ಫಾರ್ಮ್ ಅಲ್ಲಿ ಡೈರೆಕ್ಟ್ ಆಗಿ ನಾವ್ ಮಾತಾಡ್ತಾ ಇರ್ತೀವಿ. ಆಮೇಲೆ ಸಡನ್ ಆಗಿ ಒಂದು ಟಾಪಿಕ್ ಕೊಟ್ಟಾಗ ನಾವೇನ್ ಮಾಡ್ತೀವಿ, ಮುಂಚೆ ನೀವು ಟಾಪಿಕ್ ಕೊಟ್ಟು ಪ್ರಿಪೇರ್ ಆಗಿ ಬಂದು ಮಾತಾಡಿದ್ರೆ ಸಡನ್ ಆಗಿ ನೀವಲ್ಲ, ನಮ್ದು ಬ್ರೈನ್ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಹ್ಮ್ ಏನ್ ಮಾತಾಡ್ಬೇಕು ಏನು, ನಮ್ ಬ್ರೈನ್ ಕೆಲಸ ಕೊಟ್ಟಾಗ್ಲೇ ಅದು ಶಾರ್ಪ್ ಆಗೋದು. ನಾವ್ ಸುಮ್ನೆ ಸುಮ್ನೆ ಕುತ್ಕೊಂಡ್ರೆ ನಮ್ ಬ್ರೈನ್ ಕೆಲಸ ಮಾಡೋದಿಲ್ಲ. ಯಾವಾಗ ನಾವು ಬ್ರೈನ್ ಕೆಲಸ ಕೊಡ್ತೀವೋ ಆ ಕೆಲಸ ಕೊಟ್ಟಾಗ ಅದು ಚುರುಕಾಗತ್ತೆ. ನಮ್ಗೆ ಏನ್ ಹೇಳ್ಬೇಕು ಅಂದ್ರೆ ಸ್ಪಾಂಟೇನಿಯಸ್ ಅಲ್ಲೇ ಸ್ಪಾಟ್ ಅಲ್ಲಿ ಬರುತ್ತೆ. ಹೇಳ್ಬೇಕು ಈ ಟಾಪಿಕ್ಸ್ ಅಂತ ಎಕ್ಸಲೆಂಟ್ ಟಾಪಿಕ್ಸ್ ಇರುತ್ತೆ ಸರ್. ನಾನು ಈ ಟಾಪಿಕ್ಸ್ ವಿಶೇಷವಾಗಿ ಅನಿಸಿದಾಗೆಲ್ಲ ಡೈರಿಗೆ ನೋಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ನಾನು ಮಾತಾಡೋದ್ರ ಜೊತೆಗೆ ನಮ್ಮ ಪಾರ್ಟಿಸಿಪೆಂಟ್ಸ್ ಎಷ್ಟು ಜನ ಬರ್ತಾರೆ ಅಷ್ಟು ಜನ 1-1 ನಿಮಿಷ ಮಾತಾಡ್ಸೋದ್ರಿಂದ ಒಂದೇ ವಿಷಯನ ಸುತ್ತಮುತ್ತ ಎಷ್ಟು ಜನ ಎಷ್ಟು ರೀತಿ ಮಾತಾಡ್ತಾರೆ, ಎಷ್ಟು ವಿಚಾರಗಳು ಬರ್ತದಲ್ಲಿ, ಯಾವ್ಯಾವ ಶೈಲಿಯಲ್ಲಿ ಮಾತಾಡ್ತಾರೆ, ಇದರಿಂದನೇ ಅರ್ಧ ಲರ್ನಿಂಗ್ ಆಗ್ಬಿಡತ್ತಲ್ವಾ? ಸರ್ ಒಬ್ಬೊಬ್ರದ್ದು ಒಂದೊಂದು ಒಂದೇ 5 ಬೆರಳುಗಳು ಹೇಗೆ ಡಿಫ್ರೆಂಟ್ ಆಗಿರುತ್ತೋ, 5 ಜನ ಇದಾರೆ ಅಂದ್ರೆ ಅವ್ರ ಥಿಂಕಿಂಗ್ ಬೇರೆ ಬೇರೆ ತರನೇ ಇರುತ್ತೆ. ಒಂದೇ ಸಬ್ಜೆಕ್ಟ್ ಮೇಲೆ ನಮ್ಗ್ ಅನ್ಸುತ್ತೆ ಹೌದಲ್ಲ ಹೌದಲ್ಲ ಎಲ್ಲರೂ ಹೇಳುದು ಕರೆಕ್ಟ್ ಅನ್ಸುತ್ತೆ. ನಾವು ನಮ್ ವ್ಯೂ ನಲ್ಲಿ ಹೇಳ್ತೀವಿ, ಅವ್ರ ವ್ಯೂ ನಲ್ಲಿ ಅವ್ರು ಹೇಳ್ತಾರೆ, ಮತ್ತೆ ಯಾರು ಇನ್ನೊಬ್ರು ಎಲ್ಲಾ ವ್ಯೂನು ಕರೆಕ್ಟ್ ಇರುತ್ತೆ. ಹೌದಲ್ವಾ, ಇವ್ರು ಹೇಳಿದ್ದು ಕರೆಕ್ಟ್ ಇದೆ, ಅವ್ರು ಹೇಳಿದ್ದು ಕರೆಕ್ಟ್ ಇದೆ, ಅವ್ರು ಹೇಳಿದಕ್ಕೆ ಇದೆಲ್ಲ ಸೇರಿದಾಗ ಹನಿ ಹನಿ ಸೇರಿದ್ರೆ ಹಳ್ಳ ಹೇಗೋ, ಎಲ್ಲ ವಿಷಯಗಳು ಸೇರಿದಾಗ ಅದೊಂದು ಬಂಡಲ್ ಆಗತ್ತೆ, ಒಂದು ಬುಕ್ ಆಗತ್ತೆ ಸರ್, ನನ್ ಪ್ರಕಾರ. ಗುಡ್, ವೆರಿ ಗುಡ್, ವೆರಿ ಗುಡ್. ಸೊ ಹೀಗೆ ಬೆಳೀತಾ ಬನ್ನಿ. ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಅವಕಾಶಗಳನ್ನ ನಮ್ಮ ವೇದಿಕೆಯಲ್ಲಿ ನೀಡ್ತಾ ಇದ್ದೇವೆ. ಹೇಳಿ ಜಗದೀಶ್. ನಾವು ಹಲೋ ಸರ್, ಪರಿಚಯ ಮಾಡ್ಕೊಳ್ಳಿ. ನಮ್ಮ ಹೆಸರು ಜಗದೀಶ್ ಅಂತ. ನಾವು ವರ್ಕಿಂಗ್ ಇದು ಕ್ಯಾಮ್ರಾ, CC ಕ್ಯಾಮ್ರಾ ಇನ್ಸ್ಟಾಲೇಷನ್ ಮಾಡ್ತೀವಿ. ವೆರಿ ಗುಡ್, ವೆರಿ ಗುಡ್. ಹಾ ಇದರಲ್ಲಿ ಏನೋ ಆಸಕ್ತಿ ಬಂದ್ ಸರ್, ಹಂಗಾಗಿ ಜಾಯ್ನ್ ಆದ್ವಿ. ನಮ್ಗೆ ಹೆಚ್ಚಿಗೆ ಜಾಸ್ತಿ ಏನು ಗೊತ್ತೇ ಇಲ್ಲ. ಹಾ ಎಲ್ಲ ಇನ್ನ ಯಾವುದೇ ವಿಷಯ ತಿಳ್ಕೋಬೇಕಂದ್ರೆ ಆರಂಭ ಮಾಡಿದ್ರೆ ಆಗೋಯ್ತಲ್ಲ, ಮುಂದೆ 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 ಹೋಗಕ್ ಅನುಕೂಲ ಆಗ್ತದಲ್ಲ. ಹಾ ಏನಂತೀರಾ? ಹೌದು ಸರ್, ಅದಕ್ಕೆ Okay. ನೋಡಿರಿದ್ವಿ ಸರ್ ಯೂಟ್ಯೂಬ್ ನಲ್ಲಿ ಎಲ್ಲ ನಿಮ್ಮದು, ಹಂಗಾಗಿ. ಸರಿ, ಯಾವ ಊರು ತಮ್ದು? ಸರ್ ನಮ್ದು ತಿಮ್ಲಾಪುರ ಅಂತ, ದುರ್ಗಾ ಡಿಸ್ಟಿಕ್. ಚಿತ್ರದುರ್ಗ. ಹ್ಮ್ ಹಾ ಗುಡ್. ಚಿತ್ರದುರ್ಗ ಜಿಲ್ಲೆಯವರು ಒಂದಿಬ್ರು ಮೂವರು ಇದ್ದಾರೆ ನಮ್ಮ ಆನ್ಲೈನ್ ಕೋರ್ಸ್ ಅಲ್ಲಿ. ವೆರಿ ಗುಡ್. ಹೌದು ಜಗದೀಶ್, ಆ, ಹಾ ಸರ್. ಈ ಭಾಷಣ ಕಲೆಯಿಂದ ಏನ್ ಲಾಭ ಆಗ್ಬೋದು? ಸರ್ ಎಲ್ಲ ಕಾರ್ಯಕ್ರಮಗಳೆಲ್ಲ ನೋಡ್ತಿದೀವಲ್ಲ ಸರ್, ನಮಗೆ ಸ್ಟೇಜ್ ಬಗ್ಗೆ ಅಲ್ಲಿ ಹೋಗಿದ್ರೆ ಯಾವ ತರ ಮಾತಾಡ್ಬೇಕು ಅನ್ನೋದು ಏನ್ ಗೊತ್ತೇ ಇಲ್ಲ. ಹ್ಮ್ ಹಂಗಾಗಿ ನಿಮ್ಮದು ಯೂಟ್ಯೂಬ್ ನಲ್ಲಿ ನೋಡಿದ್ವಲ್ಲ, ಹ್ಮ್ ಹಂಗಾಗಿ ಅದ್ ನೋಡಿದ್ರೆ ಇದ್ರಲ್ಲಿ ಓಕೆ, ಏನಾನ ಈಗ ಉಪಯೋಗ ನಮ್ಮ ಇದೆ. ಯೂಟ್ಯೂಬ್ ಜಯಪ್ರಕಾಶ್ ನಾಗ್ತಳ್ಳಿ ಯೂಟ್ಯೂಬ್ ಚಾನಲ್ ನೋಡಿರ್ತೀರಿ, ಕರೆಕ್ಟಾ? ಹಾ ಸೊ ಹಾ ಸರ್. ವೀಕ್ಷಕರಿಗೆ ನನ್ನ ಹೆಸರು ಕೂಡ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಣಿಸ್ತಾ ಇದೆ. ಆ, ಹಾ ಸರ್. ಈ ಹೆಸರಲ್ಲಿ ಟೈಪ್ ಮಾಡಿದ್ರೆ ನನ್ನ ವಿಡಿಯೋಸ್ ಸುಮಾರು ಬರುತ್ತೆ. ನನ್ನ ಯೂಟ್ಯೂಬ್ ಹಾ ಚಾನಲ್ ಬಗ್ಗೆ ನೀವೇನ್ ಹೇಳ್ತೀರಾ ಜಗದೀಶ್? ಸರ್, ಮಿಡ್ಲ್ ಕ್ಲಾಸಿಗೆ ಕೂಡ ನಿಮ್ಮದು ಬಹಳ ಹೆಲ್ಪ್ ಆಗುತ್ತೆ ಸರ್. ಮಿಡ್ಲ್ ಕ್ಲಾಸ್ ಅಂದ್ರೆ ಮಧ್ಯಮ ವರ್ಗಕ್ಕೆ ಯೂಟ್ಯೂಬ್ ಹಾ ತುಂಬಾ ಹೆಲ್ಪ್ ಆಗುತ್ತೆ. ಹಾ ಈಗ ಅದು ಫ್ರೀ ಬೇರೆ ಸಿಕ್ಬಿಡತ್ತಲ್ಲ ಹಾ ಸರ್. ಅಲ್ಲ. ಎಷ್ಟೊಂದ್ ಜನ ಉಚಿತವಾಗಿ ವಿಡಿಯೋ ನೋಡೇನೆ ಕಲ್ತ್ಕೋಬೇಕು ಅಂದ್ರೆ ಕಲ್ತ್ಕೋಬೋದಾ ಜಗದೀಶ್? ಹಾ ಕಲಿಬಹುದು ಸರ್, ನಿಮ್ಮ ವಿಡಿಯೋ ನೋಡಿ ಕಲಿಬಹುದು ಸರ್. ಆ ತರ ಸೊಲ್ಯೂಷನ್ ಕೊಡ್ತಾ ಇದಾರೆ ನೀವೆಲ್ಲ. ವೆರಿ ಗುಡ್, ನನ್ಗೂ ಕೇಳಿ ಖುಷಿ ಆಯ್ತಪ್ಪ. ಫ್ರೀ ಆಗಿ ಹಾ ಸರ್. ಎಷ್ಟೊಂದ್ ಜನಕ್ಕೆ ಇದೇ ನನ್ನ ಸಮಾಜ ಸೇವೆ ಅಂತ ಅನ್ಕೊಂಡ್ಬಿಟ್ಟಿದೀನಿ ಜಗದೀಶ್. ಸರ್ ನಾವು ಎಷ್ಟು ವಿಡಿಯೋ ಇದೆ ಗೊತ್ತಾ ನಮ್ಮ ಯೂಟ್ಯೂಬ್ ನಲ್ಲಿ? ಹೌದು ಸರ್.
ಎಷ್ಟು ವಿಡಿಯೋ ಇದೆ ಅನ್ಕೊಂಡಿದ್ದೀರಾ? ಸರ್ ಬಹಳ ಇದಾವೆ. 4300 ವಿಡಿಯೋ ಇದೆ ಈಗ ಸದ್ಯ. ಹಾ ಸರ್, ಒಂದು ನೋಡಿದ್ರೆ ಒಂದು ನೋಡೋ ಹಂಗೆ ಐತೆ, ಯಾವ್ದೇನು ಮಿಸ್ಸೇಜ್ ಅಂತ ಟೈಪ್ ಇಲ್ಲ. ಒಂದ್ ನೋಡಿದ್ರೆ ಒಂದ್ ವಿಡಿಯೋ ಇನ್ನು ನೋಡ್ತಾನೆ ಇರ್ಬೇಕು ಅನಿಸುತ್ತೆ, ಆ ತರ ಇದೆ ವಿಡಿಯೋ. ವೆರಿ ಗುಡ್, ವೆರಿ ಗುಡ್. ಅಟ್ಲೀಸ್ಟ್ ಕೆಲವ್ರಿಗಾದ್ರೂ ನಿಮ್ಮಂಥವ್ರಿಗೆ ರೀಚ್ ಆಗಿದೆಯಲ್ಲ ನಮ್ಮ ಯೂಟ್ಯೂಬ್ ಚಾನಲ್. 48,000 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಎಲ್ಲರೂ ಜಯಪ್ರಕಾಶ್ ನಾಗ್ತೇಳಿ ಅನ್ನೋದು ಒಂದು ಚಾನಲ್ಲು, ಇನ್ನೊಂದು ಚಾನಲ್ಲು ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್ ಅಂತ. ಸರಿ ಸರ್. ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್ ಅಂತ ಅದ್ರ ಸ್ಪೆಲ್ಲಿಂಗ್ ತೋರಿಸ್ಬಿಡ್ತಾನೆ, ಸೊ ದಟ್ ನಿಮ್ಗೊಂದು ಕ್ಲಾರಿಟಿ ಬರಲಿ ಅಂತ. TRANSFORMATION ಅನ್ಲಿಮಿಟೆಡ್, ಹಾ, ಟ್ರಾನ್ಸ್ಫರ್ಮೇಷನ್ ಹಾ, ಅನ್ಲಿಮಿಟೆಡ್. ಓಕೆ, ಹ್ಮ್. ಇವೆರಡೂ ಹಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಓಕೆ ಜಯಪ್ರಕಾಶ್ ಸರ್. ನಾಗ್ತಿಹಳ್ಳಿ ಚಾನಲ್ಗೆ ಮಾತ್ರ ಏನ್ ಮಾಡಿದ್ದೇನೆ, ಹೊಸದಾಗಿ ಒಂದು ಹಾ ಮೆಂಬರ್ಶಿಪ್ ಅಂತ ಒಂದಿದೆ. ಅದು ಕೆಲವ್ರಿಗೆ ಹಾ ಗೊತ್ತಿರಲ್ಲ ಅಂತ ಹೇಳ್ತಾ ಇದ್ದೇನೆ. ಹಾ ಮೆಂಬರ್ಶಿಪ್ ಜಾಯಿನ್ ಅಂತ ಕೇಳುತ್ತೆ. ಹಾ ನೀವು 99 ರುಪೀಸ್ ಪೇ ಮಾಡಿದ್ರೆ ಆ, ಸರ್, ಒಂದ್ ನಿಮಿಷ. ಕೆಲವು ಅದು ಸ್ಪೆಷಲ್ ರೈಟ್. ವಿಡಿಯೋಸ್ಗಳು ನಿಮ್ಗೆ ಅದ್ರಲ್ಲಿ ಲಭ್ಯ ಇರುತ್ತೆ. ಹಲೋ ಸರ್, ಹೇಳಿ. ಒಂದ್ ಅದನ್ನ ಇನ್ನೊಂದ್ ಯಾವ್ದೋ ಜಾಯಿನ್ ಆಗೋದಲ್ಲ ಸರ್, ಒಂದ್ ರೈಟಿಂಗ್ ಮಾಡ್ಕೊಂಡು ಒಂದ್ ನಿಮಿಷ ಸರ್. ರೈಟಿಂಗ್ ಮಾಡ್ಕೋಬೇಕಾ? ಅಲ್ಲ ಸರ್, ಇದು ಚಾನಲ್ ಹೆಸರು ಹೇಳಿದ್ರಲ್ಲ, ಅದ್ಯಾವ್ದೋ ಅದನ್ನ ನೀವು ಜಾಯಿನ್ ಒಂದ್ ಕಡೆ ಆಗೋದು ಮೊಬೈಲ್ mention- ಇಟ್ಬಿಟ್ಟಿರ್ಬೇಕಪ್ಪ. ಎಲ್ಲ ಕೈಲಿ ಇಟ್ಕೊಂಡ್ಬಿಟ್ಟಿದ್ದೀರಾ ಮೊಬೈಲು? ಇಲ್ಲ ಸರ್, ಇಲ್ಲ. ಎಲ್ಲೇ ಇಟ್ಟಿದ್ದೀರಾ? ಇಲ್ಲಲೇ ಇಲ್ಲ ಸರ್, ಇಲ್ಲಾರ ಸರ್ ಅಂದ್ರೆ ಗೊತ್ತಾಗ್ತದಲ್ಲ ನೀವು ಕೈಲಿ ಇಟ್ಕೊಂಡಿರೋದು. ಸೊ ಈಗ ಏನಾಗಿದೆ, ಆನ್ಲೈನ್ ಅಂದ್ರೆ ಮೊಬೈಲ್ ಒಂದ್ ಕಡೆ ಇಡಬೇಕು, ಎದುರುಗಡೆಯಿಂದ ಸರ್, ಮಾತಾಡ್ಬೇಕು. ಇಲ್ಲ ಇತ್ತು, ಈಗ ಇಲ್ಲಿ ಯಾರೋ ಇಸ್ಕೊಂಡ್ರು ಪೆನ್, ಹಂಗಾಗಿ ಸರ್ ಇರ್ಲಿ, ಮನೇಲಿ. ನೆನ್ಪಿಟ್ಕೊಳಪ್ಪ, ನೆನ್ಪಿಟ್ಕೋಬಹುದು ಇದು. ಸರಿ. ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್ ಅಂತ. ಹಾ ಅಂದ್ರೆ ಸರಿ. ನಾವು ಕರೆಕ್ಟಾಗಿ ಝೂಮ್ಗೆ ಹೆಂಗ್ ಬರ್ಬೇಕು ಅನ್ನೋದ್ರಿಂದ ಹೇಳ್ಕೊಡ್ತೀವಿ. ಹಾ ಸರ್. ಸರಿಗ್ ಬರ್ತಾ ಇಲ್ಲ ಅಂದ್ರೆ ಮೊಬೈಲ್ ಒಂದ್ ಕಡೆ ಇಡಿ, ಲೈಟ್ ನಿಮ್ ಎದುರುಗಡೆ ಬರ್ಲಿ. ಹಾ ಹಾ ಜೊತೆ ಹಾ ಸರ್. ಮಾತಾಡ್ತಾ ಇದ್ರೆ ನಮ್ದು ಫ್ರೇಮ್ ವರ್ಕ್ ಇರುತ್ತೆ. ನನಗಂತೂ ನಾನು ಟಿವಿನಲ್ಲಿ ಕೆಲಸ ಮಾಡಿದವ, ನನಗೆ ಗೊತ್ತು ಈ ಕ್ಯಾಮ್ರಾ ಫ್ರೇಮ್ ಅಂತ. ಈಗ ನಾನು ಕೈ ಇಷ್ಟು ಹಿಂಗ್ ಅಂದ್ಬಿಟ್ರೆ ಅದೆಲ್ಲೆಲ್ಲೋ ಔಟ್ ಆಫ್ ಫ್ರೇಮ್ ಹೊಟ್ಟಾಗುತ್ತೆ. ಕರೆಕ್ಟಾ? ಹಾ ಸರ್. ಇದಿಷ್ಟೊಳಗಡೆ ಇದ್ರೆ ನಾನು ಏನು ಹೇಳ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಕಾಣಿಸುತ್ತೆ. ಸೊ ಆ ಹಾ ಕ್ಯಾಮ್ರಾ ನಾಲೆಡ್ಜ್ ಇರಬೇಕು. ಮತ್ತೆ ಹಾ ಲೆನ್ಸ್ ಇರುತ್ತಲ್ಲ, ಲೆನ್ಸ್ನ ನೋಡಿದ್ರೆ ನೋಡ್ತಾ ಇರೋರಿಗೆ ನಾವೇ ಹಾ ನೋಡಿದಂಗೆ ಅನ್ನಿಸ್ತದೆ. ಹಾ ಓಕೆ, ಸರ್. ಸೊ ಹಾ ಜಯಪ್ರಕಾಶ್ ನಾಗತಿಹಳ್ಳಿ ಎನ್ನುವ ಹೆಸರಿನಲ್ಲಿ ನಾನು ಎಲ್ಲ ಸೋಷಿಯಲ್ ಮೀಡಿಯಾನಲ್ಲಿ ನನ್ನ ಹಾ ಪ್ರೆಸೆನ್ಸ್, ಅಂದ್ರೆ ಯೂಟ್ಯೂಬ್ ಜೊತೆಗೆ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಜಯಪ್ರಕಾಶ್ ನಾಗ್ತಿಹಳ್ಳಿ ಅಂತ ಇದೆ. ಎಕ್ಸ್, ಲಿಂಕ್ಡ್ಇನ್ ಅಂಡ್ ಇನ್ಸ್ಟಾಗ್ರಾಮ್, ಹಾ ಇವೆಲ್ಲವೂ ಕೂಡ ನೀವು ಜಯಪ್ರಕಾಶ್ ನಾಗ್ತಿಹಳ್ಳಿಯಿಂದ ಕನೆಕ್ಟ್ ಆಗಿ, ಇದು ನಿಮಗೆ ಉಚಿತವಾಗಿ ನಾವು ನೀಡುತ್ತಿರುವ ಸೇವೆ. ಸುಮಾರು ಜನ ಕೇಳ್ತಾರೆ, ಸರ್ ಎಲ್ಲ ಎಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಬಿಡ್ತಾ ಇದ್ದೀರಲ್ಲ ಅಂತ. ಆದರೆ ಹಾ ಒಂದೇ ಇದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಏನು ಅರ್ಥ ಮಾಡ್ಕೋಬೇಕಾಗಿದೆ ಇಲ್ಲಿ ಅಂದ್ರೆ, ಇದು ನಿಮಗೆ ಮಾಹಿತಿಯನ್ನ ನೀಡುತ್ತದೆ. ಮೋಟಿವೇಶನ್ ಅಥವಾ ಟ್ರಾನ್ಸ್ಫರ್ಮೇಷನ್ ಆಗಬೇಕಂದಾಗ ನಿಮಗೆ ಆನ್ಲೈನ್ ಅಥವಾ ಆಫ್ಲೈನ್ ಕ್ಲಾಸ್ಗೆ ಬರಬೇಕು. ಅದ್ರ ಜೊತೆಗೆ ಇಲ್ಲ ಸರ್ ಇನ್ನೊಂಚೂರು ಇನ್ಫಾರ್ಮೇಶನ್ ಜಾಸ್ತಿ ಬೇಕು ಅಂದ್ರೆ ನನ್ನ ಪುಸ್ತಕಗಳಿದೆ ಸ್ನೇಹಿತರೆ. ಇದುವರೆಗೆ ಈಗ 12 ಪುಸ್ತಕಗಳನ್ನು ಬರೆದಿದ್ದೇನೆ. ಓಕೆ, 12 ಪುಸ್ತಕಗಳಲ್ಲಿ ಇನ್ನು ಜೊತೆಗೆ 3 ಪುಸ್ತಕಗಳು ಪ್ರಿಂಟಿಂಗಲ್ಲಿದೆ. ಓಕೆ, ಸೊ ಈ ಒಂದೊಂದು ಪುಸ್ತಕಕ್ಕೆ ನಾನು ಹೇಳ್ತೇನೆ ಆಕ್ಚುಯಲ್ ಮೌಲ್ಯ, ವ್ಯಾಲ್ಯೂ ಈಸ್ ₹1,00,000. ಸೀರಿಯಸ್ಲಿ. ಯಾಕೆಂದ್ರೆ ಒಂದೊಂದು ಪುಸ್ತಕ ಬರೆಯೋಕ್ಕೆ ನಾನು 3 ವರ್ಷ, 4 ವರ್ಷ, 5 ವರ್ಷ ಎಲ್ಲ ತಗೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ನುಡಿಗನ್ನಡಿ ಪುಸ್ತಕ ನಾನು ಬರಿಬೇಕಾದ್ರೆ 5 ವರ್ಷ ಹೋಮ್ ವರ್ಕ್ ಮಾಡಿ, ಪಬ್ಲಿಕ್ ಸ್ಪೀಕಿಂಗ್ ವರ್ಕ್ಶಾಪ್ಗೆಲ್ಲ ಹೋಗಿ ಟಿಪ್ಸ್ ಮಾಡಿ ಗೈಡ್ ಥರ ಕೊಟ್ಟಿದ್ದೀನಪ್ಪ. ಬರೀ ₹125 ಇಟ್ಟಾರೆ. ಓಕೆ, ಯಾಕೆಂದರೆ ಬೆಲೆ ಇಡಬೇಕಾದ್ರೆ ಅವರು ಪೇಜ್ ಮೇಲೆ ನೋಡಿ ಇಡ್ತಾರೆ. ಆದರೆ ನಾನೇನು ಹೇಳ್ತೀನಿ ಗೊತ್ತಾ, ಇದರೊಳಗಡೆ ಇರೋ ಕಂಟೆಂಟ್ಗೆ ಸರಿಯಾಗಿ ಗಮನ ಕೊಟ್ಟರೆ ಅದರ ಮೌಲ್ಯ 1,00,000ಕ್ಕಿಂತ ಮಿಗಿಲು. ಆದರೆ ನಿಮ್ಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಈ ವಿಚಾರವನ್ನು ನಾನು ನಿಮಗೆ ಸ್ಪಷ್ಟಪಡಿಸ್ತಾ ಇದ್ದೀನಿ ಸ್ನೇಹಿತರೆ. ಅದ್ರ ಜೊತೆಗೆ ಏನಾಯ್ತು ಗೊತ್ತಾ, ಮಾತನಾಡೋ ಕಲೆ ಬಗ್ಗೆ ಇನ್ನೊಂದು ಸ್ವಲ್ಪ ಬರೆಯೋಣ ಅಂತ ಅನ್ನಿಸ್ದಾಗ ನಿರೂಪಣೆ ನಿರೂಪಿಸಿ
ಕೃತಿ ಬಂತು. ಸೈಜು ಗೊತ್ತಾಗ್ತಾ ಇದೆ ನಿಮ್ಗೆ ಎಷ್ಟು ದಪ್ಪ ಅಂತ. ನಿರೂಪಣೆ, ನಿರೂಪಿಸಿ. ಇದರಲ್ಲಿ ಸುಮಾರು 35 ನಿರೂಪಕರು ನನಗೆ ಪರಿಚಯ ಇರೋರಿಗೆಲ್ಲ ನಿಮ್ಮ ಅನುಭವ ಏನು ಹೇಳ್ರಿ ಅಂದುಬಿಟ್ಟು ಅದನ್ನು ದಾಖಲೆ ಮಾಡಿದ್ದೇನೆ. ಆದರೆ 3 ಭಾಗಗಳನ್ನು ಮಾಡಿ, ಮೊದಲನೇ ಭಾಗದಲ್ಲಿ ನನ್ನ ಅನುಭವಗಳನ್ನು ಹೇಳಿ, ಮಧ್ಯಭಾಗದಲ್ಲಿ ಸಂದರ್ಶನಗಳನ್ನು ಪೋಸ್ಟ್ ಮಾಡಿ, ಮೂರನೆಯ ಭಾಗದಲ್ಲಿ ಈ ಬೇರೆ ನಿರೂಪಕರಿದಾರಲ್ಲ ಅವರ ವೈಯಕ್ತಿಕ ಅನುಭವಗಳು, ಕೆಲವರು ಖಾಸಗಿ ಚಾನಲಲ್ಲಿ ಕೆಲಸ ಮಾಡಿರೋರು, ಕೆಲವರು ರೇಡಿಯೋನಲ್ಲಿ ಕೆಲಸ ಮಾಡಿರೋರು. ಇಡೀ ಪುಸ್ತಕ ನೀವು ಓದಿದಾಗ ಮಾಧ್ಯಮ ಕ್ಷೇತ್ರಕ್ಕೆ, ಮಾತಿನ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ನಿಮಗೆ ಲಭ್ಯವಾಗುವ ಎಡರು ತೊಡರುಗಳು, ಓಕೆ, ಎಲ್ಲವನ್ನ ಕೂಡ ಇದು ಸಮಗ್ರವಾಗಿ ಈ ಕೃತಿ ಕೊಡ್ತಾ ಇದೆ. ಜನ ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದ್ದಾರೆ. ಐ ಆಮ್ ರಿಯಲಿ ವೆರಿ ಹ್ಯಾಪಿ. 2023ನಲ್ಲಿ ಸೆಪ್ಟೆಂಬರ್ 22 ಈ ಪುಸ್ತಕ ರಿಲೀಸ್ ಆಯಿತು ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ. ಸ್ನೇಹಿತರೆ, ಇವೆರಡು ಪುಸ್ತಕದ ಜೊತೆಗೆ ನೀವು ಅರ್ಥ ಮಾಡ್ಕೋಬೇಕಲ್ಲ, ಬದುಕು ಬದಲಿಸಬಲ್ಲ ಕೃತಿ, ಅನನ್ಯತೆ ಅರಿಯಿರಿ. ನಮ್ಮ ಯುನೀಕ್ನೆಸ್ನ ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಯಾವಾಗ ನೀವು ನಿಮ್ಮ ಅನನ್ಯತೆಯನ್ನ ಅರಿಯುತ್ತೀರೋ ನಿಮ್ಮ ಬದುಕೇ ಬದಲಾಗುತ್ತದೆ ಅಂತ ಹೇಳ್ತಾನೆ. ಜೊತೆಗೆ ಡಿಸೆಂಬರ್ 28 ಸಪ್ನಾ ಬುಕ್ಸ್ ಅವರು ರಿಲೀಸ್ ಮಾಡಿದ್ರು ಈ ಪುಸ್ತಕ, ಜೀವನೋತ್ಸಾಹ. ಯಾಕೆಂದ್ರೆ ಈ ಜೀವನೋತ್ಸಾಹ ಹೆಸರಲ್ಲಿ ನಾನು ಸುಮಾರು ಅರೌಂಡ್ 200 ವರ್ಕ್ಶಾಪ್ಸ್ ಇನ್ ಎ ಸ್ಪ್ಯಾನ್ ಆಫ್ 20 years ಮಾಡಿದೆ. ಅದು ಯಾವ್ದಾದ್ರು 3 ಸ್ಟಾರ್ ಹೋಟೆಲ್ಗಳಲ್ಲಿ ಮಾಡ್ತಾ ಇದ್ದೆ ನಾನು. ಶೀರ್ಷಿಕೆ ತುಂಬ ಇಷ್ಟ ಆಯ್ತಲ್ಲ. ನಿಮ್ಮ ಬದುಕಿನಲ್ಲಿ ಇದೊಂದು ಇಂಗ್ರೀಡಿಯೆಂಟ್ ಇದ್ರೆ ಸಾಕು, ಜೀವನೋತ್ಸಾಹ, ನಿಮ್ಮ ಲೈಫ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡ್ತದೆ. ಸೊ ಹಾಗಾಗಿ ನನ್ನ ಪ್ರತಿ ಪುಸ್ತಕಗಳನ್ನು ಗಮನಿಸಿ. ಇನ್ನು ನಿಮಗೆಲ್ಲ ನಾನು ದೂರದರ್ಶನದಲ್ಲಿ ರೆಗ್ಯುಲರ್ ಆಗಿ ಸಂದರ್ಶನಗಳನ್ನು ಮಾಡ್ತಾ ಇದ್ನಲ್ಲ, ಅದನ್ನೆಲ್ಲ ದಾಖಲೆ ಮಾಡೋಣ ಅಂದ್ಬಿಟ್ಟು 3 ಪುಸ್ತಕಗಳನ್ನು ಹೊರಗಡೆ ತಂದೆ. ಓಕೆ, ವ್ಯಕ್ತಿತ್ವ ಚಂದನ, ಸಾಹಿತ್ಯ ಚಂದನ, ಸಾಧಕರ ಚಂದನ. ಓಕೆ, ಇಲ್ಲಿ ನಾನು ಅನೇಕ ಸಾಧಕರನ್ನ ಸಂದರ್ಶನ ಮಾಡಿದ್ದೀನಿ ನಿಜ, ಆದರೆ ಎಂತೆಂಥ ಘಟಾನುಘಟಿಗಳನ್ನು ಭೇಟಿ ಮಾಡಿದ್ದೀನಿ ನನ್ನ ಜೀವನದಲ್ಲಿ ಅನ್ನೋದು ಗೊತ್ತಾಗ್ತದೆ. ಸಾಧಕರು ಎಲ್ಲ ಕ್ಷೇತ್ರಗಳನ್ನು ಇಲ್ಲಿ ಮಿಕ್ಸ್ ಆಗಿದ್ದಾರೆ. ಓಕೆ, ಮಾಸ್ಟರ್ ಹಿರಣ್ಣಯ್ಯ, ಶಿವಮೊಗ್ಗ ಸುಬ್ಬಣ್ಣ, ಡಾಕ್ಟರ್ ಮತ್ತೂರು ಕೃಷ್ಣಮೂರ್ತಿ, ಮತಿಘಟ್ಟ ಕೃಷ್ಣಮೂರ್ತಿ, ಈ ರೀತಿ ಸುಮಾರು ಜನ, ಪ್ರೊಫೆಸರ್ ಕೆ ಎಸ್ ನಾರಾಯಣಾಚಾರ್ಯ, ಈ ಸಾಧಕರ ಚಂದನದಲ್ಲಿ. ಈ ಸಾಹಿತ್ಯ ಚಂದನದಲ್ಲಿ ನಿಮಗೆ ಒಂದು 15 ಸಾಧಕರು. ಸಾಹಿತ್ಯ ಚಂದನದಲ್ಲಿ ಸಾಧಕರು ಸಾಹಿತ್ಯ ಕ್ಷೇತ್ರದ ವ್ಯಕ್ತಿಗಳು, ಡಾಕ್ಟರ್ ಬಿ ಆರ್ ಲಕ್ಷ್ಮಣರಾವ್, ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಸಾಶಿ ಮಗಳಯ್ಯ, ಈ ರೀತಿ ಅನೇಕ ಸಾಹಿತಿಗಳನ್ನು ಸಂದರ್ಶನ ಮಾಡಿದ್ದನ್ನು ಅಕ್ಷರ ರೂಪದಲ್ಲಿ ಕೊಟ್ಟಿದ್ದೇನೆ. ಜೊತೆಗೆ ದೂರದರ್ಶನದಲ್ಲಿಯೂ ಒಂದು ಪ್ರೋಗ್ರಾಮ್, ನಾನು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಸಕ್ತಿ ಇತ್ತಲ್ವಾ, ಸೊ ಇದೇ ಹೆಸರಲ್ಲಿ ಪ್ರೋಗ್ರಾಮ್ ಬರ್ತಾ ಇತ್ತು, ವ್ಯಕ್ತಿತ್ವ ಚಂದನ ಅಂತ. ಇದರಲ್ಲಿ 10 ವಿಷಯಗಳನ್ನು ಆರಿಸಿಕೊಂಡು 10 ಕ್ಷೇತ್ರದ ಪರಿಣಿತರ ಜೊತೆಗೆ ಮಾತನಾಡಿಸಿದ್ದೇನೆ. ಈ ಎಲ್ಲ ಕೃತಿಗಳು ನನಗೆ ತುಂಬ ಖುಷಿಯನ್ನು ನೀಡಿದೆ ಸ್ನೇಹಿತರೆ. ನನ್ನ ಬದುಕು ಒಂದು ಪಬ್ಲಿಕ್ ಸ್ಪೀಕಿಂಗ್ ಆದರೆ, ಎರಡನೇದು ಟೈಮ್ ಮ್ಯಾನೇಜ್ಮೆಂಟ್ ಇಂದ. ಸೀರಿಯಸ್ಲಿ ಅನುಕ್ಷಣ ಅನುಭವಿಸ್ಬೇಕು. ಪ್ರತಿಯೊಬ್ಬರು ಟೈಮ್ ವೇಸ್ಟ್ ಮಾಡಬಾರ್ದು. ಈವನ್ ಪಬ್ಲಿಕ್ ಸ್ಪೀಕಿಂಗಲ್ಲೂ ನಿಮ್ಗೆ ಎಷ್ಟು ಟೈಮ್ ಕೊಟ್ಟಿರ್ತಾರೆ ಅಷ್ಟು ಟೈಮಲ್ಲಿ ನೀವು ಮಾತಾಡೋದಿದೆಯಲ್ಲ, ಎಕ್ಸ್ಟ್ರಾ ಕೇಳಲೇಬಾರ್ದು. ಅಷ್ಟೇ ನಿಮಿಷದಲ್ಲಿ ಮಾತಾಡಿ ಮುಗಿಸ್ಬೇಕು. 1 ನಿಮಿಷದಲ್ಲಿ ಮಾತನಾಡಲು ಸಾಧ್ಯವಿದೆ. 5 ನಿಮಿಷ ಸ್ವಲ್ಪ ಜಾಸ್ತಿ ಆಯಿತು, 10 ನಿಮಿಷ ಇನ್ನೂ ಜಾಸ್ತಿ ಆಯಿತು. ಕೆಲವು ಸಾರಿ ನಂದೇ ತರಬೇತಿಯಿಂದಾಗ 1 ಗಂಟೆ 2 ಗಂಟೆ 1 ದಿನ ಮಾತಾಡ್ತೀವಿ. ಓಕೆ, ಬಟ್ ಸಮಯ ಸಂದರ್ಭಗಳಿಗೆ ಅನುಗುಣವಾಗಿ ಮಾತನಾಡುವುದೇ ಶ್ರೇಷ್ಠವಾದುದು. ಓಕೆ, ಇಲ್ಲಿ ಸಮಯ, ಈ ಪುಸ್ತಕ ನಾನೇನು ಬರೆದಿದ್ದೀನಿ ಅದನ್ನು ಫಾಲೋ ಮಾಡ್ತಾ ಇರೋದ್ರಿಂದ ಯಾರೊಬ್ಬರು ಫೀಡ್ಬ್ಯಾಕ್ ಕೊಟ್ಟಿದ್ದು, ಜಯಪ್ರಕಾಶ್ ಅವರದು 1000 ವರ್ಷದ ಅನುಭವ ಅಂತ. ನನಗೆ ಈ ಪುಸ್ತಕ ಬರೆದಿದ್ದಕ್ಕೆ ಪುಸ್ತಕದಲ್ಲಿರೋ ಅಂಶಗಳನ್ನು ನಾನು 1000% ಫಾಲೋ ಮಾಡಿದ್ದೀನಿ ಅಂತ ಇದರ ಅರ್ಥ.
ಗಾಟ್ ಇಟ್. ಸೊ ನಾವು ಬರೀ ಓದೋದಲ್ಲ, ಅದರಲ್ಲಿರೋ ಇನ್ಫಾರ್ಮೇಶನ್ ಅನ್ನ ನಾವು ಸರಿಯಾಗಿ ಜೀವನದಲ್ಲಿ ತಗೊಂಡು ಅದನ್ನ ಸೀರಿಯಸ್ ಆಗಿ ತಗೋಬೇಕು. ಹೆಚ್ಚಿನ ಜನರಲ್ಲಿ ನಾನು ಗಮನಿಸ್ತಾ ಬಂದೆ, ವಿಶೇಷವಾಗಿ ನಾನು ಕಾಲೇಜುಗಳಿಗೆ ರಾಜ್ಯದಾದ್ಯಂತ ಭೇಟಿ ಮಾಡಿದಾಗ ವಿದ್ಯಾರ್ಥಿಗಳಲ್ಲಿ ಕೀಳರಿಮೆಯನ್ನ ಗಮನಿಸಿದೆ. ಸೊ ಹಾಗಾಗಿ ಕೀಳರಿಮೆ, ಓಕೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನುವಂಥದ್ದು ಬಿಡಿ ಅನ್ನುವಂಥದ್ದನ್ನು ಹೇಳ್ತಾ ಬಂದೆ ನಾನು. ಓಕೆ, ದೆನ್ ಸೋಲುಗಳಿಗೆ ಅಂಜದಿರಿ. ಇಟ್ಸ್ ಮೈ ಮೋಸ್ಟ್ ಪಾಪ್ಯುಲರ್ ಬುಕ್, ಸೋಲುಗಳಿಗೆ ಅಂಜದಿರಿ. ಇಂಗ್ಲಿಷ್ನಲ್ಲಿ ಫಿಯರ್ ನಾಟ್ ಫೇಲ್ಯೂರ್ಸ್ ಅಂತ ಈ ಪುಸ್ತಕ ಹೊರಗಡೆ ಬಂದಿದೆ. ಓಕೆ, ಮತ್ತೊಂದು ನಿಮ್ಮ ಬದುಕಿನ ತಿರುವುಗಳನ್ನ ಅರಿಬೇಕು ಅಂದರೆ ಬೇರೆಯವರ ಬದುಕಿನ ತಿರುವುಗಳನ್ನ ಅರ್ಥ ಮಾಡ್ಕೋಬೇಕು. ತಿರುವುಗಳ ಅರಿವು ಎನ್ನುವ ಕೃತಿಯನ್ನ ಬರೆದೆ. ಇದು ಟರ್ನಿಂಗ್ ಪಾಯಿಂಟ್ಸ್. ನಮ್ಮ ಲೈಫಲ್ಲೂ ಯಾವ್ಯಾವಾಗ ಟರ್ನಿಂಗ್ ಪಾಯಿಂಟ್ಸ್ ಬರುತ್ತೆ ಗೊತ್ತಿಲ್ಲ, ಬಟ್ ಅದನ್ನ ಅರ್ಥ ಮಾಡ್ಕೋಬೇಕು ಅನ್ನುವ ದೃಷ್ಟಿಯಿಂದ ನಾನು ಇಲ್ಲಿ ಹೇಳ್ತಾ ಬಂದೆ. ಇದುವರೆಗೆ ಹೇಳಿದ್ದೆಲ್ಲವೂ ಸಪ್ನಾ ಬುಕ್ ಹೌಸ್ ಪಬ್ಲಿಷ್ ಮಾಡಿದೆ. ಇದೊಂದು ಬುಕ್ ಮಾತ್ರ ವಿಜಯಪುರದ ಚಾಣಕ್ಯ ಕೆರಿಯರ್ ಅಕಾಡೆಮಿಯವರು ಪಬ್ಲಿಷ್ ಮಾಡಿದ್ದಾರೆ, ಉದ್ಯೋಗ ಕೌಶಲ್ಯಗಳು. ಓಕೆ, ಸೊ ಸ್ನೇಹಿತರೆ, ನಿಮಗೆ ಒಟ್ಟಾರೆ ಇದು ಒಂದು ಕಡಿಮೆ ಹಣ ಕೊಟ್ಟರು, ನನ್ನ ಪ್ರಕಾರ ಹೇಳಿದ್ದೀನಿ, ಒಂದೊಂದು ಪುಸ್ತಕದ ವ್ಯಾಲ್ಯೂ 1 lakh ಅಂತ. ಎಲ್ಲ ಪುಸ್ತಕಗಳನ್ನು ಸೇರಿಸಿದ್ರು ಒಂದು 2-2.5 ಸಾವಿರ ರೂಪಾಯಿ ಒಳಗಡೆ ಆಗ್ತದೆ. ಬಟ್ ಈ ಪುಸ್ತಕಗಳನ್ನ ನೀವು ಒಂದೇ ಪುಸ್ತಕ ತಗೊಂಡ್ರು ಬೇರೆ ಪುಸ್ತಕ ತಗೋಬೇಕು ಅಂತ ಅನ್ಸುತ್ತೆ ನಿಮಗೆ. ಯಾಕೆಂದ್ರೆ ಇತ್ತೀಚೆಗೆ ಓದುಗರು ನನ್ನ ಇಷ್ಟಪಡೋಕೆ ಶುರು ಮಾಡಿದ್ದಾರೆ. ಅವ್ರುಗಳೆಲ್ಲ ಕೇಳ್ತಾ ಇರೋದ್ರಿಂದನೇ ಮತ್ತೆ ಮತ್ತೆ ಎಕ್ಸ್ಟ್ರಾ ನೆಕ್ಸ್ಟ್ ಪುಸ್ತಕಗಳನ್ನ ಬರೆಯಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಓಕೆ, ಎಸ್, ಥ್ಯಾಂಕ್ ಯು ವೆರಿ ಮಚ್.